ಸೊ ಇನ್ನು ನೋಡಿ, ಈಗ ಯಾವಾಗ ಈ ಚಳವಳಿಗಳು ಅವು ಇವು ಹೋರಾಟಗಳು ಶುರುವಾದವಲ್ಲ, ಅದಾದ ಮೇಲಿಂದ ಯುವಕರನ್ನು ಬಹಳ ಸೀರಿಯಸ್ ಪರಿಗಣಿಸ್ತಾ ಇದ್ದಾರೆ ರಾಜಕಾರಣಿಗಳು. ಈ ಜೆನ್ಜಿ ಮತ್ತು ಜೆನ್ ಆಲ್ಫಾ, ಈ ಪ್ರಧಾನಮಂತ್ರಿಗಳು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು, ನೀವೆಲ್ಲರೂ ಕೂಡ ಇವ್ರ ಜೊತೆ ಸಂಪರ್ಕ ಇಟ್ಕೊಂಡಿರಬೇಕು, ಕಾಂಟ್ಯಾಕ್ಟಲ್ಲಿರಿ, ನೀವು ಹೆಚ್ಚೆಚ್ಚು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ. ಇವತ್ತು ನೋಡಿ, RSS ಸಂವಾದ ಇಟ್ಕೊಂಡಿದೆ. ಖುದ್ದು RSS ಮುಖ್ಯಸ್ಥರು ಮೋಹನ್ ಭಾಗವತ್ ಸಂವಾದ ನಡೆಸ್ತಾರೆ. ನೀತಾ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಮಹಾರಾಷ್ಟ್ರದ ಮುಂಬೈನಲ್ಲಿರುವಂಥ ನೀತಾ ಮುಖೇಶ್ ಅಂಬಾನಿ ಸೆಂಟರ್. 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರ್ಬೋದು ಅಂತ ಹೇಳಲಾಗ್ತಾ ಇದೆ. 100 ನಗರಗಳ 15ರಿಂದ 19 ವರ್ಷದ ಒಳಗಿನ ಯುವಕರನ್ನು ಕರೆಯಲಾಗಿದೆ. ಭಾರತದ ಅಂತಾರಾಷ್ಟ್ರೀಯ ಏಕೀಕರಣ ರಾಷ್ಟ್ರಗಳ ಚಳವಳಿ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಂದರೆ, ಯುವಜನತೆ, ಯುವಕರು, ಅದರಲ್ಲೂ ಈ ಜೆನ್ಜಿಗಳು, ಅವರಿಗೆ ಈ ವಿಶೇಷವಾಗಿ ಒಂದಷ್ಟು ಸಂಗತಿಗಳನ್ನು ಹೇಳಬೇಕು ಅನ್ನುವಂಥ ಉದ್ದೇಶ ಜೆನ್ಜಿ ಮತ್ತು ಜೆನ್ ಆಲ್ಫಾ ಅವ್ರ ಜೊತೆಗೆ ಮಾಡುವಂಥ ಸಂವಾದ. ಸೊ ವೆರಿ ಇಂಪಾರ್ಟೆಂಟ್. ಈಗ ಏನಾಯಿತು ಅಂತಂದರೆ, ಈಗ ಯಾರೂ ಕೂಡ ಯುವಕರನ್ನು ಕಡೆಗಣಿಸ್ತಾ ಇಲ್ಲ. ಈ ಮೊನ್ನೆ ನಡೆದಂಥ ಘಟನೆ, ಮುಖ್ಯಮಂತ್ರಿಗಳು ಹೋಗ್ತಿರುವಂಥ ಸಂದರ್ಭದಲ್ಲಿ ಯುವಕರು ಒಂದಷ್ಟು ಜನ ನಿಂತುಕೊಂಡಿದ್ದರು. ಮುಖ್ಯಮಂತ್ರಿಗಳು ಖುದ್ದು ಇಳಿದು ಅವರ ಸಂಗತಿಗಳನ್ನು ಕೇಳಿ ಮುಂದಕ್ಕೆ ಹೋದರು. ಸೊ ಇದು